ಈ ಚಟ್ನಿ ಅದೆಷ್ಟು ಸರ್ತಿ ಮಾಡಿದ್ರೂ ಆಸೆ ಮಾತ್ರ ತೀರ್ತಾ ಇಲ್ಲ. ಸೊ ಪ್ರತಿದಿನ ನಾವು 3 ಹೊತ್ತು ಮನೆಯವ್ರಿಗೆಲ್ಲ ಅಡುಗೆ ಮಾಡಿ 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 ಬಡಿಸ್ತಿರ್ತೀವಿ. ಆ ಕಡೆಯಿಂದ ಒಂದೇ ಒಂದು ಪ್ರಶಂಸೆ ಮಾತು ಸಿಗಬೇಕು ಅಂತ ನಾವು ಅದೆಷ್ಟು ಕಾತರದಿಂದ ಕಾಯ್ತಿರ್ತೀವಿ. ಅಡುಗೆ ಮಾಡುವಾಗ ಅದೆಷ್ಟು ಪ್ರೀತಿಯಿಂದ ಮಾಡಿರ್ತೀವಿ, ಬಡಿಸುವಾಗ ಅದೆಷ್ಟು ಪ್ರೀತಿಯಿಂದ ಬಡಿಸಿರ್ತೀವಿ. ತಿಂದವರು ಒಂಚೂರು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅದೆಷ್ಟು ಖುಷಿ ಆಗ್ಬಿಡುತ್ತೆ. ರುಚಿ ರುಚಿಯಾಗಿ ಮಾಡಿ ಬಡಿಸೋವಂಥ ಹೆಂಡತಿ ಸಿಕ್ಕಿರೋದು ಗಂಡನ ಪುಣ್ಯ. ಆದರೆ ಅದೇ ಬಾಯಿಂದ ಒಂಚೂರು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೆಷ್ಟು ಖುಷಿ ಪಡ್ತಾಳೆ ಹೆಂಡತಿ. ಆದರೆ ಆ ಬಾಯಿಂದ ಅದೊಂದು ಮಾತು ಬರೋದೇ ಇಲ್ವಲ್ಲ. ಅದರಿಂದನೇ ಎಷ್ಟೋ ಹೆಂಗಸ್ರಿಗೆ ಬೇಜಾರಾಗಿ ಸುಮಾರು ಜನ ಈಗ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿರೋದೆ ಇದೊಂದು ಪ್ರಶಂಸೆಗೋಸ್ಕರ. ಮನೆಯಲ್ಲಂತೂ ಪ್ರಶಂಸೆ ಸಿಕ್ಕಿಲ್ಲ, ಅಟ್ಲೀಸ್ಟ್ ಹೊರಗಡೆ ಜನಕ್ಕಾದರೂ ಇಷ್ಟ ಆಗುತ್ತೆ ನನ್ನ ಅಡುಗೆ ಅಂತನೋ ಕಾರಣಕ್ಕೆ ಎಷ್ಟೋ ಜನ ಕುಕ್ಕಿಂಗ್ ಚಾನಲ್ ಮಾಡಿಕೊಂಡು ರೆಸಿಪೀಸ್ ಶೇರ್ ಮಾಡ್ತಾರೆ. ಅದರಲ್ಲಿ ಕಮೆಂಟ್ ಸೆಕ್ಷನಲ್ಲಂತೂ ಅದೆಷ್ಟು ಪ್ರೀತಿಯಿಂದ ನೀವೆಲ್ಲ ಹೊಗಳ್ತಿರಲ್ಲ, ನಮ್ಗೆ ಅದಷ್ಟೇ ಸಾಕು. ಎಷ್ಟೋ ದೊಡ್ಡ ಪ್ರಶಂಸೆ ಸಿಕ್ಕಿದಷ್ಟು ಖುಷಿಯಾಗುತ್ತೆ. ಮತ್ತೆ ಮತ್ತೆ ಉತ್ಸಾಹ ಹೆಚ್ಚುತ್ತೆ ಈ ಥರದ ಇನ್ನೊಂದಷ್ಟು ರೆಸಿಪೀಸ್ ಮಾಡಬೇಕು, ಒಳ್ಳೊಳ್ಳೆ ರೆಸಿಪೀಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ. ಬೈ ದ ವೇ ನಾನಿವತ್ತು ಮಾಡ್ತಿರೋದು ಬೆಳ್ಳುಳ್ಳಿ ಚಟ್ನಿ. ಇದಕ್ಕೆ ಮೊದಲು ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ ನಂತರ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆಯಲ್ಲಿ ಈ ಜೀರಿಗೆ ಪುಡಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ ನಂತರ ಆ ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ನಂತರ ಉಪ್ಪು ಸ್ವಲ್ಪ ಮೊಸರು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಒಂದೊಳ್ಳೆ ರುಚಿಯಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ. ಇದಂತೂ ಮೌತ್ ವಾಟ್ರಿಂಗ್ ರೆಸಿಪಿ. ದಿಢೀರಾಗಿ ಈ ರೀತಿ ನೀವು ಮಾಡ್ಕೋಬೋದು. ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಒಂದಿದ್ರೆ ಕಲರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಆ ಬೆಳ್ಳುಳ್ಳಿಯದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಣ್ಣೆ ತೇಲ್ ಬರೋವರೆಗೂ ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಚಟ್ನಿ ರೆಡಿ. ಇದು ನೀವು ಪ್ರತಿದಿನ ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು, ಚಪಾತಿಗೆ, ರೊಟ್ಟಿಗೆ, ಈವನ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದವ್ರು ಯಾರೇ ಇದ್ದರೂ ಒಂದ್ಸತಿ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನಮಗೆ ಈ ರೆಸಿಪಿ ಶೇರ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ.